ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸೈಲೆಂಟ್ ಹುಡುಗಿ ಉಪಾಸನಾ ಮತ್ತು ವೈಲೆಂಟ್ ರೌಡಿ ಚಕ್ರಿ ಇವರಿಬ್ಬರ ನಡುವಿನ ನವಿರಾದ ಪ್ರೇಮ ಕಥೆಯ ಹೆಸರು ಯಾವ ಜನ್ಮದ ಬಂಧುವೋ ನೀನು. ಇದು ನಾನೇ ಬರೆದ ನನ್ನ ಸ್ವಂತ ಕತೆ. ನಾನು ನಿಮ್ಮ ತೀರ್ಥ ಶಿವು. ಉಪಾಸನ ಬಯಸುತ್ತಿದ್ದಂತೆ ಅವಳ ಮಾವ ಮತ್ತವನ ಕಡೆಯವರ ಹೆಡೆಮುರಿ ಕಟ್ಟಿದ್ದ ಚಕ್ರಿ. ಅವಳು ಎಂದಿಗೂ ಒಂಟಿಯಲ್ಲ, ಅವಳೊಂದಿಗೆ ನಾನು ಇದ್ದೇ ಇರ್ತೀನಿ ಎನ್ನುವ ಮಾತನ್ನು ಹೇಳಿಯೇ ಬಂದಿದ್ದ. ಬಳಿಕ ಉಪಾಸನ ಅವನಿಗೆ ಧನ್ಯವಾದ ತಿಳಿಸಲು ಅವನು ತನ್ನ ಹುಡುಗಿಗಾಗಿ ಲವ್ ಲೆಟರ್ ಬರೆದು ಕೊಡಬೇಕು ಎಂದಾಗ ಒಪ್ಪುತ್ತಾಳೆ. ಅಣ್ಣ, ಈಗ ನಾವೇನು ಮಾಡೋದು ಎಂದು ವಿನು ಕೇಳಿದಾಗ, ಇನ್ನೇನು ಮಾಡೋದು, ನಾಡಿದ್ದು ನಮ್ಮ ಮಿನಿಸ್ಟ್ರು ಬರ್ತಾರಲ್ಲ, ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ನೋಡಬೇಕು. ಆ ಮೈದಾನವನ್ನೆಲ್ಲ ಕ್ಲೀನ್ ಮಾಡಿಸಿ ದೊಡ್ಡ ಪೆಂಡಾಲ್ ಹಾಕಿಸಬೇಕು. ಅವರ ಜನಸಂಪರ್ಕ ಸಭೆಗೆ ಎಲ್ಲ ಉಸ್ತುವಾರಿಯನ್ನು ನಾನೇ ವಹಿಸಿಕೊಂಡಿದ್ದೇನೆ. ಆ ಮೂಲಕ ಮಿನಿಸ್ಟರ್ ನನ್ನನ್ನು ಮೆಚ್ಚಬೇಕು. ಹಾಗೆ ಮಾಡಬೇಕು ಕಣ್ರೋ. ಈಗಾಗಲೇ ಅಲ್ಲಿಗೆ ಧರ್ಮಣ್ಣನ ಕಡೆಯ ಕೆಲವು ಹುಡುಗರು ಹೋಗಿದ್ದಾರೆ. ಅವರೊಂದಿಗೆ ನಾವು ಕೂಡ ಸೇರಿ ಕೆಲಸ ಮಾಡಬೇಕು. ಆದರೆ ಧರ್ಮಣ್ಣ ಕೊಡುವ ಪುಡಿ ಕಾಸು ನಮಗೆ ಸಾಕಾಗಲ್ಲ. ಮಿನಿಸ್ಟ್ರು ಹತ್ರ ಹೋದರೆ ಕೈ ತುಂಬ ಕಾಸು ಕೊಡ್ತಾರೆ. ಹಾಗೆ ಕೆಲಸ ಕೂಡ ಕಡಿಮೆ. ಕೆಲಸ ಇರಲಿ ಬಿಡಲಿ, ಪ್ರತಿ ತಿಂಗಳು ಒಂದಷ್ಟು ದುಡ್ಡಂತೂ ಕೊಡ್ತಾರೆ. ಆಗ ಆರಾಮಾಗಿ ಗುಂಡು ತುಂಡು ಅಂತ ಇರಬಹುದು ಎನ್ನುವ ಚಕ್ರಿ ಬೀಡಿ ಸೇದುತ್ತಾ ನಡೀರಿ ಹೋಗೋಣ ಎಂದಾಗ ಉಪಾಸನ ಮೆತ್ತಗೆ ಆಟೋ ಕಡೆ ಹೋಗುವಾಗ, ಉಪವಾಸ ಎಂದು ರಾಗ ಎಳೆಯುವ ಚಕ್ರಿ ಅವಳು ತನ್ನತ್ತ ತಿರುಗಿ ನೋಡಿದಾಗ, ನಿನ್ನ ಬ್ಯಾಗ್ ನನ್ನ ಬೈಕಿನ ಹತ್ತಿರವೇ ಇದೆ, ನೀನು ಬೈಕಲ್ಲೇ ಬಂದರೆ ನಿನ್ನ ಬ್ಯಾಗ್ ಕೊಡ್ತೀನಿ ಎನ್ನುತ್ತಾನೆ. ಪೆಚ್ಚುಮೊರೆ ಹಾಕುತ್ತಾ ಅಖಿಲಾಳ ಕಡೆ ನೋಡಿದ ಹೆಣ್ಣು, ಅವಳು ಪರವಾಗಿಲ್ಲ ಹೋಗು, ಅಣ್ಣ ಒಳ್ಳೆಯವರೇ ತಾನೆ ಎನ್ನುವಾಗ ಸರಿ ಎನ್ನುತ್ತಾ ಮತ್ತೆ ಅವನ ಬೈಕ್ ಹತ್ತಿ ತನ್ನ ಬ್ಯಾಗ್ ಪಡೆದು ಅವನು ಬೈಕನ್ನು ಸ್ಟಾರ್ಟ್ ಮಾಡುವ ಮುನ್ನವೇ ತಮ್ಮಿಬ್ಬರ ನಡುವೆ ಬ್ಯಾಗನ್ನು ಅಡ್ಡವಿಡುತ್ತಾಳೆ. ಅವಳ ವರಸೆಗೆ ಹುಬ್ಬೆತ್ತರಿಸಿದ ಚಕ್ರಿ, ಎಲ್ಲ ಭಪ್ಪರೆ ಮಗಳೇ, ಗುರುವಿಗೆ ತಿರುಮಂತ್ರ ಅಂತ ಇದನ್ನು ನೋಡಿಯೇ ಹೇಳಿದ್ದಾರೆ ಕಣೆ ಉಪವಾಸ. ನಾನು ನಿಂಗೆ ಬೇರೆಯವರ ಬೈಕಲ್ಲಿ ಕುಳಿತಾಗ ಬ್ಯಾಗನ್ನು ಅಡ್ಡವಿಡು ಅಂತ ಹೇಳಿದ್ದು. ನಾನೇನು ಬೇರೆಯವರ ಹಾಗೆ ಆಗಾಗ ಬ್ರೇಕ್ ಹಾಕಲ್ಲ. ಬ್ಯಾಗ್ ತೆಗಿಯೇ ಎಂದು ಗದರಿದರೂ ಆ ಹೆಣ್ಣು ಮಾತ್ರ ಬ್ಯಾಗನ್ನು ತೆಗೆಯಲಿಲ್ಲ. ಅವನೇ ಬೈಕನ್ನು ನಿಲ್ಲಿಸಿ, ಹೇ ತೆಗೆಯ ಬ್ಯಾಗನ್ನು, ನನ್ನ ಬೆನ್ನಿಗೆ ಅದೇನೋ ಒತ್ತುತ್ತಿದೆ ಎಂದು ಮತ್ತೆ ಗದರಿದರೆ, ಹ್ಞೂ ತೆಗೆಯಲ್ಲ ಸರ್, ನೀವು ಯಾಕೆ ಹಾಗೆ ಹೇಳಿದ್ದು ಅಂತ ಆಗ ನನಗೆ ಅರ್ಥವಾಗದೆ ಹೋದರೂ ನೀವು ರೌಡಿಗಳ ಜೊತೆ ಫೈಟ್ ಮಾಡುವಾಗ ಅಖಿಲ ಹತ್ರ ಯಾಕೆ ಅಂತ ಕೇಳಿದೆ. ನಮ್ಮಿಬ್ಬರ ದೇಹ ತಾಗಬಾರ್ದು ಅಂತ ನೀವು ಹೇಳಿದ್ದು, ಮತ್ತೆ ತುಂಬ ಒಳ್ಳೆಯವರು ನೀವು ಎನ್ನುವುದು ಆಗ ಗೊತ್ತಾಯಿತು ಎಂದ ಉಪಾಸನಳ ಮಾತಿಗೆ ಮತ್ತೇನು ಹೇಳದೆ ಬೈಕ್ ಚಲಾಯಿಸುವ ಚಕ್ರಿ, ನೀನು ತಿಳಿದಷ್ಟು ಒಳ್ಳೆಯವನೇನಲ್ಲ ಕಣೆ ನಾನು. ಈಗಾಗಲೇ 2 ಕೊಲೆ ಮಾಡಿದ್ದೀನಿ, ಆದರೆ ಜೈಲಿಗೆ ಹೋಗಿಲ್ಲ ಅಷ್ಟೇ. 2 ಬಾರಿಯೂ ಧರ್ಮಣ್ಣನನ್ನು ಬಿಡಿಸಿಕೊಂಡು ಬಂದ ಎನ್ನಲು, ಏನು ನೀವು ಕೊಲೆ ಮಾಡಿದ್ದೀರಾ ಎಂದು ಅಚ್ಚರಿಯಿಂದ ಕಣ್ಣರಳಿಸುತ್ತಾಳೆ ಉಪಾಸನ. ಮಿರರ್ನಲ್ಲಿ ಅವಳ ಮುಖವನ್ನು ನೋಡುತ್ತಾ, ರೌಡಿಗಳ ಕೆಲಸ ಅಂದರೆ ಇನ್ನೇನಂದುಕೊಂಡಿದ್ಯಾ ನೀನು? ನಮ್ಮ ಬಾಸ್ ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಇತ್ತೀಚೆಗೆ ಕಳೆದು ಹೋಯಿತು ನೋಡು ಎಲೆಕ್ಷನ್. ಅದೇ ಕಣೆ MLA ಎಲೆಕ್ಷನ್. ಆಗ ನಮ್ಮ ಪಾರ್ಟಿಯ ಅಭ್ಯರ್ಥಿಯ ವಿರುದ್ಧವಾಗಿ ಒಬ್ಬ ನಿಂತಿದ್ದ ನೋಡು ಎನ್ನುವಾಗ ಅವನ ಮಾತನ್ನು ತಡೆದು, ಹೌದು ಅವರ ಹೆಸರು ಅದೇನೋ ಇತ್ತು, ಆದರೆ ಚೆನ್ನಾಗಿತ್ತು. ಅವರು ಕೂಡ ತುಂಬ ಒಳ್ಳೆಯವರಂತೆ ಸರ್. ನಾನು ಈ ಬಾರಿ ಅವರಿಗೆ ವೋಟ್ ಹಾಕಬೇಕು ಅಂದುಕೊಂಡಿದ್ದೆ. ಆದರೆ ಪಾಪ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡುವ ದಿನವೇ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರು ಎನ್ನುವ ಉಪಾಸನಳ ಮಾತಿಗೆ ಗಟ್ಟಿಸಿ ನಕ್ಕ ಚಕ್ರಿ, ಪೆದ್ದಿ ಆಕ್ಸಿಡೆಂಟ್ ಅಲ್ಲ ಕಣೆ ಉಪವಾಸ, ನಾವೇ ಅವನನ್ನು ಹೊಡೆದು ಕೊಚ್ಚಿ ಕೊಂದಿದ್ದು. ಕೊನೆಗೆ ಅದನ್ನು ಆಕ್ಸಿಡೆಂಟ್ ಅಂತ ಮುಚ್ಚಿ ಹಾಕಿದ್ರು ಅಷ್ಟೇ ಎಂದಾಗ ಆ ಹುಡುಗಿಯ ಗಂಟಲ ಪಸೆ ಆರಿತ್ತು. ಅವಳು ಮನದಲ್ಲೇ, ಒಬ್ಬ ಕೊಲೆಗಾರನ ಜೊತೆಯಲ್ಲಿ ನಾನು ಓಡಾಡ್ತಾ ಇದ್ದೀನಾ ಎಂದು ಯೋಚಿಸುವಾಗ, ಕೊಲೆಗಾರನೇ ಇರಬಹುದು ನಾನು, ಆದರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಒಳ್ಳೆಯವನೇ ಕಣೆ ಉಪವಾಸ. ಇದುವರೆಗೂ ಯಾವ ಹುಡುಗಿಯನ್ನು ನಾನು ಇಷ್ಟಪಟ್ಟಿಲ್ಲ. ಯಾರ ಕಡೆಗೂ ನಾನು ಕಣ್ಣೆತ್ತಿ ನೋಡಿಲ್ಲ. ಯಾವ ಹೆಣ್ಣಿನ ಜೊತೆಗೂ ತಪ್ಪಾಗಿ ಮಾತಾಡಿಲ್ಲ, ತಪ್ಪಾಗಿ ವರ್ತಿಸಿಲ್ಲ. ನೀನು ಅದೇ ರಸ್ತೆಯಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ ನೋಡು, ಇದುವರೆಗೂ ನನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ. ನಾನು ನಮ್ಮ ಹುಡುಗಿ ಸಂಗೀತ ಟೀಚರ್ ದರ್ಶನಿಗೆ ಮಾತ್ರ ಲೈನ್ ಹೊಡೆಯುತ್ತಿದ್ದೆ. ಅವಳು ನನ್ನ ಪ್ರೀತಿಗೆ ಒಪ್ಪಿಕೊಂಡ್ರೆ ಹೇಗಾದರೂ ಮಾಡಿ ರಾಮಕೃಷ್ಣಪ್ಪನವರ ಬಲಗೈ ಆಗ್ತೀನಿ. ಆಗ ಕೈ ತುಂಬ ದುಡ್ಡು ಬರುತ್ತೆ. ಬೇಗ ಅವಳನ್ನು ಮದುವೆ ಆಗಿ ಜೀವನದಲ್ಲಿ ಸೆಟ್ಲ್ ಆಗಿಬಿಡ್ತೀನಿ. ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಆಗಷ್ಟೇ ಕಡೆದ ಮಜ್ಜಿಗೆಯಲ್ಲಿ ತೇಲುವ ಬೆಣ್ಣೆಯ ಮುದ್ದೆ ಎಷ್ಟು ಚಂದವಿದ್ದಾಳೆ. ನೀನು ನಾಳೆ ಬೆಳಗ್ಗೆ ಅವಳಿಗೆ ಒಂದು ಲೆಟರ್ ಬರ್ಕೊಂಡು ಬಾ ಆಯಿತಾ? ನೀನು 8:15ಗೆ ಬಂದರೆ ಅವಳು 9 ಗಂಟೆಗೆ ಬರ್ತಾಳೆ. ನಾನೇ ಅವಳನ್ನು ತೋರಿಸಿಕೊಡ್ತೀನಿ. ಲೆಟರ್ ಕೊಟ್ಟು ನನ್ನ ಪ್ರೀತಿಗೆ ಒಪ್ಪಿಗೆ ಹೇಳಿಸಿಬಿಡು ಎಂದ ಚಕ್ರಿಯ ಮಾತಿಗೆ ಒಪ್ಪಿಗೆ ಹೇಳುತ್ತಾ, ಸರಿ ಸರ್, ಹಾಗೆ ಮಾಡ್ತೀನಿ. ಆದರೆ ನನ್ನದೊಂದು ರಿಕ್ವೆಸ್ಟ್ ಇದೆ, ಹೇಳಲಾ ಎಂದು ಉಪಾಸನ ಮೃದುವಾಗಿ ಕೇಳಲು, ಅದೇನು ಹೇಳು ಎಂದವನಿಗೆ, ಈ ರೌಡಿಸಮ್ ಎಲ್ಲ ಬೇಕಾ ಸರ್? ಇದುವರೆಗೂ ಹೇಗೋ ಆಯಿತು.
ಆದರೆ ನೀವು ಆ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆದ ನಂತರವಾದರೂ ಅದನ್ನು ಬಿಟ್ಟು ಬಿಡಬಹುದಲ್ಲ ಸರ್. ಮದುವೆಯ ನಂತರ ನಿಮಗೆ ಏನಾದರೂ ಹೆಚ್ಚು ಕಮ್ಮಿಯಾದರೆ ನಿಮಗಿಂತ ಹೆಚ್ಚು ನೋವು ಪಡುವುದು ಆ ಹುಡುಗಿ. ರೌಡಿಗಳ ಬದುಕು ಕೂಡ ನೀರಿನ ಮೇಲಿನ ಗುಳ್ಳೆಯಂತೆ ಅಲ್ವಾ? ಈಗ ನೀವೇ ಹೇಳಿದ್ರಿ ಅಲ್ವಾ, ಅದ್ಯಾರೋ ರಾಜಕಾರಣಿಯನ್ನು ಕೊಚ್ಚಿಕೊಂದೆ ಅಂತ. ಅವನ ಕಡೆಯವರು ದ್ವೇಷ ಇಟ್ಟುಕೊಂಡು ನಿಮ್ಮ ಮೇಲೆ ಮಚ್ಚು ಬೀಸಲು ಎಷ್ಟು ಸಮಯ ಬೇಕು ಹೇಳಿ ಎಂದು ಪ್ರಶ್ನಿಸಿದ ಕೂಡಲೇ ಬೈಕಿಗೆ ಬ್ರೇಕ್ ಒತ್ತಿದವನು, ನಿಜವಾಗ್ಲೂ ಇದೆಲ್ಲ ನೀನೇ ಮಾತಾಡ್ತಾ ಇದೀಯಾ? ನಿಂಗೆ ಇಷ್ಟೆಲ್ಲ ಮಾತನಾಡಲು ಬರುತ್ತಾ ಎಂದರೆ, ನಮ್ಮ ಅಕ್ಕ ಕೂಡ ಅದ್ಯಾರೋ ರೌಡಿಯನ್ನು ಪ್ರೀತಿಸಿ ಅವನೊಂದಿಗೆ ಓಡಿ ಹೋಗಿದ್ದು ಸರ್. 2 ವರ್ಷದ ನಂತರ ಮನೆಗೆ ಬಂದಳು. ಬರುವಾಗ 4 ತಿಂಗಳ ಅವಳಿ ಜವಳಿ ಮಕ್ಕಳನ್ನು ಎತ್ತಿಕೊಂಡು ಬಂದಿದ್ದಳು. ಅವತ್ತು ರಾತ್ರಿ ಅವರಿಬ್ಬರು ನಮ್ಮ ಮನೆಯಲ್ಲೇ ಉಳಿದು ಮಾರನೆಯ ದಿನ ಬೆಳಗ್ಗೆ ಆ ರೌಡಿಯ ಮನೆಯವರ ಜೊತೆ ಮಾತಾಡಿ ಅವರನ್ನು ಒಪ್ಪಿಸಿ ಬಂದು ಮಕ್ಕಳನ್ನು ಕರೆದುಕೊಂಡು ಹೋಗುವುದಾಗಿ ಹೇಳಿ ಮನೆಯಿಂದ ಹೋದವರು ಮರಳಿ ಬರಲೇ ಇಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಅಲೆದು ಸಾಕಾಯಿತು. ಕೊನೆಗೆ ಪೊಲೀಸರು, ಎಷ್ಟೇ ಆಗಲಿ ನಿಮ್ಮ ಅಕ್ಕನ ಗಂಡ ಒಬ್ಬ ರೌಡಿ ಅಲ್ವಾ, ಅವನ ವಿರೋಧಿಗಳು ಅಥವಾ ಅವನ ಕಡೆಯ ಹುಡುಗರೇ ಅವನನ್ನು ಎಲ್ಲೋ ಕೊಚ್ಚಿ ಎಸೆದಿರ್ತಾರೆ. ಹಾಗೆ ನಿಮ್ಮ ಅಕ್ಕನ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಕೂಡ ಎಲ್ಲಾದರೂ ಎಸೆದಿರ್ತಾರೆ. ಅವರ ಆಸೆಯನ್ನು ಬಿಟ್ಟು ಬಿಡಿ, ಅವರಿಬ್ಬರು ಸಿಗುವುದಿಲ್ಲ. ಅವರಿಬ್ಬರು ಬದುಕಿರೋದೇ ಅನುಮಾನ ಅಂತ ಹೇಳಿದರು ಸರ್. ಇದೆಲ್ಲ ಕಳೆದು 6 ವರ್ಷವಾಯಿತು. ಅಕ್ಕನ ಮಕ್ಕಳಿಗೂ 6 ವರ್ಷ. ಅದಕ್ಕೆ ರೌಡಿಸಮ್ ಅಂದರೆ ನಾನಷ್ಟು ಹೆದರೋದು ಎಂದ ಉಪಾಸನಳ ಮಾತು ಮುಗಿಯುವ ಮುನ್ನವೇ ಅವಳನ್ನು ಬಸ್ ಸ್ಟಾಪಿನ ಹತ್ತಿರ ಇಳಿಸುವ ಚಕ್ರಿ, ಈಗ ಮನೆಗೆ ಹೋಗ್ತೀಯೋ ಅಥವಾ ಕೆಲಸಕ್ಕೆ ಹೋಗ್ತೀಯೋ ಎಂದು ಪ್ರಶ್ನಿಸಿ, ಸುಮ್ಮನೆ ಮನೆಗೆ ಹೋಗು ಎಂದರೆ, ಇಲ್ಲ ಸರ್, ಅರ್ಧ ದಿನದ ಸಂಬಳ ಸಿಗುತ್ತೆ, ನಾನು ಕೆಲಸಕ್ಕೆ ಹೋಗ್ತೀನಿ, ನಿಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಎಂದ ಹುಡುಗಿ, ಅಖಿಲ ಇವತ್ತು ರಜೆ ಮಾಡೋಣ ಬಿಡು ಎಂದರೂ ಕೇಳದೆ ಅವಳ ಕೈ ಹಿಡಿದು ಫ್ಯಾಕ್ಟರಿಗೆ ಕರೆದುಕೊಂಡು ಹೋಗುತ್ತಾಳೆ. ನಂತರ ಚಕ್ರಿ ಮತ್ತವನ ಹುಡುಗರು ಕೂಡ ಮಂತ್ರಿಗಳ ಆಗಮನಕ್ಕೆ ಭರ್ಜರಿ ತಯಾರಿ ಮಾಡುವಾಗ ಅವರಿದ್ದಲ್ಲಿಗೆ ಬರುವ ಧರ್ಮರಾಜ್, 1 ನಿಮಿಷ ಇಲ್ಲಿ ಬಾ ಚಕ್ರಿ ಎಂದು ಅವನೊಬ್ಬನನ್ನೇ ಕರೆದು ಒಂದಷ್ಟು ಹೊತ್ತು ಮಾತನಾಡುತ್ತಾ, ಇದನ್ನು ನೀನೇ ಮಾಡಬೇಕು. ನಿನ್ನನ್ನು ಪೊಲೀಸರು ಹಿಡಿದ್ರೂ ಯೋಚನೆ ಮಾಡಬೇಡ, ನಾನಿದ್ದೀನಿ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗುವ ಮೊದಲು ನಿನ್ನನ್ನು ಬಿಡಿಸಿಕೊಂಡು ಬರೋದು ನನ್ನ ಜವಾಬ್ದಾರಿ ಎಂದಾಗ ಖುಷಿಯಿಂದಲೇ ಒಪ್ಪಿಕೊಂಡ ಚಕ್ರಿ ಆತ ಕೊಟ್ಟ ದುಡ್ಡಿನ ಕಂತೆಯನ್ನು ಜೋಬಿನೊಳಗಿಳಿಸುತ್ತಾನೆ. ಮತ್ತೆ ಸಂಜೆಯ ಹೊತ್ತಿಗೆ ತನ್ನ ಹುಡುಗರ ಜೊತೆ ಅದೇ ರಸ್ತೆಗೆ ಬಂದು ನಿಲ್ಲುತ್ತಾನೆ ಚಕ್ರಿ. ಅಷ್ಟೆಲ್ಲ ಕೆಲಸವಿದ್ರೂ ಇಲ್ಲಿ ತನ್ನ ಹುಡುಗಿ ದರ್ಶಿನಿಯನ್ನು ನೋಡುವ ಸಲುವಾಗಿ ಬಂದು ನಿಂತಿದ್ದಾನೆ. ಉಪಾಸನ ಎಂದಿನ ಸಮಯಕ್ಕೆ ಫ್ಯಾಕ್ಟರಿಯಿಂದ ಹೊರಗೆ ಬರ್ತಾಳೆ. ದೂರದಲ್ಲಿ ನಿಂತಿದ್ದ ಚಕ್ರಿ ಮತ್ತವನ ಹುಡುಗರನ್ನು ಕೂಡ ಗಮನಿಸುತ್ತಾಳೆ. ಆದರೆ ಹತ್ತಿರ ಬಂದಾಗ ಇವಳು ಅವನ ಕಡೆಗೆ ನೋಡಲಿಲ್ಲ, ಅವನು ಕೂಡ ಇವಳ ಕಡೆಗೆ ನೋಡಲಿಲ್ಲ. ಅಣ್ಣ, ಅಣ್ಣೋ, ಉಪವಾಸ ನೋಡು, ಆ ಹುಡುಗಿ ಹೊಯ್ತೈತೆ, ಆದರೆ ನಮ್ಮ ಕಡೆಗೆ ನೋಡ್ತಾ ಇಲ್ಲ, ಅಷ್ಟು ಬೇಗ ನಮ್ಮನ್ನು ಮರ್ತೇ ಬಿಟ್ಲಾ ಎನ್ನುವ ಜಾಕಿಯ ತಲೆ ಮೇಲೆ ಪೆಟ್ಟು ಕೊಟ್ಟವನು, ಜಾಕಿ, ನಮ್ಮಿಬ್ಬರ ನಡುವಿನ ಲೆಕ್ಕಾಚಾರ ಮುಗಿದು ಹೋಯ್ತು ಅಂತ ಮಧ್ಯಾಹ್ನವೇ ಹೇಳಲಿಲ್ವಾ? ಅವಳು ನನ್ನ ಹತ್ರ ಸಹಾಯ ಕೇಳಿದ್ಲು, ಅದರ ಪ್ರತಿಯಾಗಿ ನಾನು ನನ್ನ ಪ್ರೀತಿಗೆ ಸಹಾಯ ಮಾಡು ಅಂತ ಕೇಳಿದೆ. ನಾಳೆ ಅವಳು ನನ್ನ ಹುಡುಗಿಯ ಜೊತೆ ಮಾತಾಡಿದರೆ ನಮ್ಮಿಬ್ಬರ ಲೆಕ್ಕಾಚಾರ ಮುಗಿದಂತೆ ಎಂದಾಗ, ಈ ಕೆಲಸವನ್ನು ನೀನೇ ಮಾಡಬಹುದಿತ್ತು, ಆ ಹುಡುಗಿಯ ಹತ್ರ ಯಾಕೆ ಕೇಳಿದೆ ಎಂದು ವೇಣು ಪ್ರಶ್ನಿಸಿದಾಗ, ಆ ಹುಡುಗಿಯಾದರೆ ಸ್ವಲ್ಪ ಮೆತ್ತಗಿದ್ದಾಳೆ ಕಣ್ರೋ, ಪಾಪದವಳು ಅನಿಸುತ್ತೆ, ಅದಕ್ಕೆ ಅವಳೇ ದರ್ಶಿನಿಯ ಜೊತೆ ಮಾತಾಡಲಿ. ದರ್ಶಿನಿ ಒಪ್ಪಿಗೆ ಕೊಟ್ಟ ಕೂಡಲೇ ಅವಳನ್ನು ಪಕ್ಕಕ್ಕೆ ಕಳುಹಿಸಿ ನಾನು ಮತ್ತು ದರ್ಶಿನಿ ಆರಾಮಾಗಿ ಮಾತಾಡ್ತೀವಿ ಎಂದ ಚಕ್ರಿ ಇಂದು ಹೊಡೆದಾಟದ ಆಯಾಸ ಕಳೆಯಲು ಹುಡುಗರನ್ನೆಲ್ಲ ಕರೆದುಕೊಂಡು ಬಾರ್ಗೆ ಹೋಗಿದ್ದ. ಬಳಿಕ ಏನೇನು ಬೇಕೋ ಎಲ್ಲವನ್ನು ತೆಗೆದುಕೊಂಡು ಮತ್ತೆ ಮಿನಿಸ್ಟರ್ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಎಲ್ಲರೂ ಗುಂಡು ಹಾಕುವಾಗ ಕುಡಿದು ಹೆಚ್ಚಾದ ಶಾರುಖ್, ಅಣ್ಣ, ನನಗೇನೋ ಆ ದರ್ಶಿನಿಗಿಂತ ಈ ಉಪವಾಸ ನಿಂಗೆ ಹೆಚ್ಚು ಮ್ಯಾಚ್ ಆಗ್ತಾಳೆ ಅನಿಸುತ್ತೆ ಕಣ್ಣಣ್ಣ. ಆ ದರ್ಶಿನಿ ನೋಡೋಕ್ಕೆ ಬೆಳ್ಳಗಿದ್ದಾಳೆ ಅಷ್ಟೇ, ಅವಳ ಮುಖದ ಮೇಲೆ ಲಕ್ಷಣನೇ ಇಲ್ಲ, ಒಳ್ಳೆ ಗಂಡಸರ ಹಾಗೆ ಇದ್ದಾಳೆ. ಆದರೆ ಉಪವಾಸ ನೋಡೋಕೆ ಸ್ವಲ್ಪ ಕಪ್ಪಾದರೂ ಸಣ್ಣವೇ ಇದ್ದರೂ ಲಕ್ಷಣವಾಗಿದ್ದಾಳೆ ಎನ್ನುವಾಗ, ಥೂ, ಬಾಯಿ ಮುಚ್ಚು, ನನಗೆ ನನ್ನ ದರ್ಶಿನಿಯೇ ಸಾಕು. ಈ ಉಪವಾಸಕ್ಕಿಂತ ನನ್ನ ದರ್ಶಿನಿ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ. ನನ್ನ ದರ್ಶಿನಿಯ ಕಾಲು ಭಾಗವಿಲ್ಲ ಈ ಉಪವಾಸ ಎಂದ ಚಕ್ರಿ ತನ್ನ ಮುಂದಿನ ಬಾಟಲ್ ಖಾಲಿ ಮಾಡುವಾಗ, ಚೆನ್ನಾಗಿಲ್ಲ ಅನ್ನುತ್ತಲೇ ನೀನ್ಯಾಕೆ ಆ ಹುಡುಗಿಯನ್ನು ಬೈಕಿನಲ್ಲಿ ಕೂರಿಸಿಕೊಂಡು ತಿರುಗಾಡದೆ ಹೇಳು? ನೀನು ಯಾವತ್ತೂ ಹುಡುಗಿಯರನ್ನು ಜೊತೆ ಕೂರಿಸಿಕೊಳ್ಳುವುದಿಲ್ವಲ್ಲ ಎಂದು ಜಾಕಿ ಪ್ರಶ್ನಿಸಿದಾಗ, ಈಗಾಗಲೇ ಹೇಳಿದ್ದೀನಿ, ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದರೆ ನಾನು ಮೃಗವಾಗಿ, ಹಾಗೆ ಸ್ವಲ್ಪ ಮೃದುವಾಗಿ ಹೋಗ್ತೀನಿ ಅಂತ. ಆ ಹುಡುಗಿಯ ವಿಚಾರವನ್ನೆಲ್ಲ ಕೇಳಿದ ಮೇಲೆ ಅವಳ ಹಿಂದೆ ನಾನಿದ್ದೀನಿ ಎನ್ನುವುದು 4-6 ಜನಕ್ಕೆ ತಿಳಿಯಲಿ, ಆ ಮೂಲಕ ಅವರೆಲ್ಲ ಅವಳಿಂದ ದೂರವಿರಲಿ, ಆ ಹುಡುಗಿಗೆ ಯಾರೂ ತೊಂದರೆ ಕೊಡಬಾರ್ದು ಎನ್ನುವ ಸಲುವಾಗಿ ಕರ್ಕೊಂಡು ಓಡಾಡಿದ್ದು ಕಣ್ರೋ. ಪಾಪ, ಅವಳಿಗೂ ನನ್ನಂತೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ.
ಅದು ಬಿಟ್ಟು ನನಗೆ ಅವಳ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ನಾಳೆ ಲೆಟರ್ ಕೊಟ್ಟು ನನ್ನ ದರ್ಶಿನಿಯ ಜೊತೆ ಮಾತಾಡಿದರೆ ನಮ್ಮಿಬ್ಬರ ನಡುವಿನ ಲೆಕ್ಕ ಮುಗಿಯಿತು. ನನಗೆ ನನ್ನ ದರ್ಶಿನಿಯೇ ಹೆಚ್ಚು ಇಷ್ಟ ಎನ್ನುತ್ತಾನೆ ಚಕ್ರಿ. ಇತ್ತ ಮನೆಗೆ ಬಂದು ತನ್ನ ಅಜ್ಜ ಅಜ್ಜಿಯ ಹತ್ತಿರ ಇಂದು ನಡೆದ ಎಲ್ಲ ವಿಚಾರವನ್ನು ಸಂತಸದಿಂದಲೇ ಹೇಳುವ ಉಪಾಸನ, ಇನ್ಮೇಲೆ ನಮಗೆ ಅತ್ತೆ ಮಾವ ಮತ್ತು ಆ ರೌಡಿಗಳ ಕಾಟವೇ ಇರುವುದಿಲ್ಲ. ಯಾಕಂದರೆ ಚಕ್ರಿ ಸರ್ ಇವತ್ತು ಅವರೆಲ್ಲರ ಬೆನ್ನು ಮೂಳೆಯನ್ನು ಮುರಿದಿದ್ದಾರೆ. ಇನ್ಮೇಲೆ ನಾವೆಲ್ಲ ಸಂತೋಷವಾಗಿರಬಹುದು ಎನ್ನುತ್ತಾ ಮತ್ತೆ ಮತ್ತೆ ನಡೆದ ಎಲ್ಲ ವಿಚಾರಗಳನ್ನು ಹೇಳಿ ಮುಗಿಸಿ ನೆಮ್ಮದಿಯಿಂದ ತಣ್ಣೀರು ಕುಡಿಯುವ ಹೊತ್ತಿಗೆ ಅವಳ ಅಜ್ಜಿ, ಏನೋ ನನ್ನ ಮಗನ ಮೈಮೂಳೆ ಮುರಿಸಿದ್ದೀಯಾ ನೀನು ಎನ್ನುತ್ತಾ ಪೊರಕೆ ಹಿಡಿದು ಆ ಹೆಣ್ಣಿಗೆ ಚೆನ್ನಾಗಿ ಹೊಡೆಯುತ್ತಾರೆ. ಯಾಕಜ್ಜಿ ನನಗೆ ಹೊಡಿತಿದ್ಯಾ? ನಿನ್ನ ಮಗ ಮಾಡಿದ್ದು ಸರಿನಾ ಎಂದು ಉಪಾಸನ ಅಳುತ್ತಾ ಪ್ರಶ್ನಿಸಿದರೆ, ಅವನು ಮಾಡಿದ್ದು ತಪ್ಪೇ ಇರಬಹುದು, ಆದರೆ ಅವನೇನು ನಿನ್ನನ್ನು ತಲೆ ಹಿಡಿದಿರಲಿಲ್ಲ ಅಥವಾ ಮಂಚಕ್ಕೆ ಎಳೆದಿರಲಿಲ್ಲ. ಅಂದ ಮೇಲೆ ನೀನು ಯಾಕೆ ಅವನ ಕೈಕಾಲು ಮುರಿಸಬೇಕಿತ್ತು? ನಿಂಗೂ ನಿಮ್ಮ ಅಕ್ಕನ ಹಾಗೆ ರೌಡಿಗಳ ಹುಚ್ಚು ಹತ್ತಿರಬೇಕು. ಅದಕ್ಕೆ ಅದ್ಯಾವನ ರೌಡಿ ಜೊತೆ ಸೇರಿಕೊಂಡು ಹೀಗೆಲ್ಲ ಮಾಡಿದ್ಯಾ? ನನ್ನ ಮಗನನ್ನು ಬಡಿದು ಬಾಯಿಗೆ ಹಾಕೋಬೇಕು ಅಂದ್ಕೊಂಡಿದ್ಯಾ ನೀನು? ಹುಟ್ಟಿ ಒಂದೇ ವರ್ಷದಲ್ಲಿ ಅಪ್ಪ ಅಮ್ಮನನ್ನು ನುಂಗಿ ನೀರು ಕುಡಿದಿದ್ದು ಸಾಕಾಗಿಲ್ವ ನಿಂಗೆ? ನಿನ್ನ ಅಕ್ಕನ ಮಕ್ಕಳನ್ನು ಕರೆದುಕೊಂಡು ನೀನು ಈಗಲೇ ಮನೆ ಬಿಟ್ಟು ಹೋಗು ಎಂದು ಆ ಹುಡುಗಿಯ ಕುತ್ತಿಗೆ ಹಿಡಿದು ತಳ್ಳುತ್ತಾರೆ ಅವಳ ಅಜ್ಜಿ. ಆದರೆ ಉಪಾಸನ ಮನೆ ಬಿಟ್ಟು ಹೋಗುವಷ್ಟು ಧೈರ್ಯ ತೋರಲಿಲ್ಲ. ಬದಲಾಗಿ, ನಾನು ನಮ್ಮೆಲ್ಲರ ಒಳಿತಿಗಾಗಿ ತಾನೇ ಮಾಡಿದ್ದು. ನಿನ್ನ ಮಗ ಬಂದು ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದ, ಹೊಲಸಾಗಿ ಮಾತಾಡ್ತಿದ್ದ, ಪುಟ್ಟ ಮಕ್ಕಳನ್ನು ಕೂಡ ಮಾರಲು ನೋಡ್ತಿದ್ದ. ಅದಕ್ಕೆ ಹೀಗೆಲ್ಲ ಮಾಡಿದ್ದು. ಅವನು ರೌಡಿಗಳನ್ನು ಕರೆದುಕೊಂಡು ಬಂದು ಹೆದರಿಸಿದ್ದು ತಪ್ಪಲ್ಲ. ಅಂದಮೇಲೆ ನಾನು ಹೆದರಿಸಿದ್ದು ಕೂಡ ತಪ್ಪಲ್ಲ. ನಿಂಗೆ ನಾನು ಮತ್ತು ನನ್ನ ಅಕ್ಕನ ಮಕ್ಕಳು ಹೊರೆ ಅನ್ನಿಸ್ತಾ ಇದೆ ಅನಿಸುತ್ತೆ. ಸ್ವಲ್ಪ ದಿನ ತಡ್ಕೊ, ಆಮೇಲೆ ಹೊಸ ಮನೆ ಹುಡುಕಿ ನಾನು ಅವರನ್ನು ಕರ್ಕೊಂಡು ಹೋಗ್ತೀನಿ. ನೀನು ನಿನ್ನ ಮಗ ಸೊಸೆ ಮತ್ತು ಮೊಮ್ಮಕ್ಕಳ ಜೊತೆ ಚೆನ್ನಾಗಿರು ಎಂದು ಅಳುತ್ತಾ ತನ್ನ ರೂಮು ಸೇರುತ್ತಾಳೆ. ಅಂದು ರಾತ್ರಿ ಕೂಡ ಊಟ ಮಾಡದೆ ಹಸಿದೇ ಮಲಗಿದ ಉಪಾಸನಳಿಗೆ ಚಕ್ರಿ ಹೇಳಿದ್ದ ಪ್ರೇಮ ಪತ್ರದ ನೆನಪಾದಾಗ ತಾನು ಹಿಂದೆ ಬಳಸುತ್ತಿದ್ದ ಒಂದು ನೋಟ್ಬುಕ್ ತೆಗೆದು ಆತ್ಮೀಯ ದರ್ಶಿನಿಯವರಿಗೆ ಎಂದು ಬರೆಯಲು ಆರಂಭಿಸುತ್ತಾಳೆ. ಆದರೆ ಈತ ಚಕ್ರಿ ಮಾತ್ರ ಕುಡಿದು ಹೆಚ್ಚಾಗಿ ಬೇರೆ ಹುಡುಗರ ಜೊತೆಗೆ ಹೊಡೆದಾಟಕ್ಕೆ ಬಿದ್ದಿದ್ದ. ಅವರು ಕೂಡ ಧರ್ಮನ ಕಡೆಯ ಹುಡುಗರೇ. ಮಾತು ಮಾತಲ್ಲಿ ಇವರು ಅವರನ್ನು ಗೇಲಿ ಮಾಡ್ತಾ ಮಾಡ್ತಾ ಅದು ವಿಕೋಪಕ್ಕೆ ತಿರುಗಿ ತಾವು ತೆಗೆದುಕೊಂಡು ಹೋಗಿದ್ದ ಬಿಯರ್ ಬಾಟಲಿಗಳಲ್ಲೇ ಆ ಹುಡುಗರ ಮೇಲೆ ಹಲ್ಲೆ ಮಾಡಿದ್ದ ಚಕ್ರಿಯನ್ನು ಸಂಭಾಳಿಸಿ ಅವನ ಮನೆಗೆ ಕರೆದುಕೊಂಡು ಹೋಗಿ ಬಿಡುವ ಹೊತ್ತಿಗೆ ಆ ಹುಡುಗರಿಗೆ ಸಾಕು ಸಾಕಾಗಿ ಹೋಗಿತ್ತು. ಕುಡಿದರೆ ಅತಿಯಾಗಿ ಮಾತನಾಡುವ ಚಕ್ರಿ ಈಗ ದರ್ಶಿನಿ, ಮೈ ಡಿಯರ್ ದರ್ಶಿನಿ, ದರ್ಶು ಆದಷ್ಟು ಬೇಗ ಒಪ್ಪಿಕೊಂಡು ಬಿಡು ಎಂದೆಲ್ಲ ಬಡಬಡಿಸುತ್ತಿದ್ದ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ.